ನಗರದ ಗದ್ದಲದಿಂದ ದೂರವಿರುವ ಹಸಿರು ಹೊಲಗಳಿಂದ ಆವೃತವಾದ ಒಂದು ಶಾಂತಿಯುತ ಹಳ್ಳಿಯಲ್ಲಿ ರಾಮು ಎಂಬ ವೃದ್ಧ ರೈತನಿದ್ದ. ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ರಾಮು ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದ. ಬೀಜಗಳನ್ನು ಬಿತ್ತಿ ಬೆಳೆಗಳಿಗೆ ನೀರುಣಿಸಿ ತಲೆಮಾರುಗಳಿಂದ ತಮಗೆ ಅನ್ನ ನೀಡಿದ ಭೂಮಿಯನ್ನು ಪೋಷಿಸುತ್ತಿದ್ದ. ಆದರೆ ಕಾಲಾನಂತರದಲ್ಲಿ ಏನೋ ಬದಲಾಗಲು ಶುರುವಾಯಿತು. ರಾಮು ತನ್ನ ದೃಷ್ಟಿ ಮಂಜಾಗುತ್ತಿದೆ ಎಂಬುದನ್ನು ಗಮನಿಸಿದ. ಮೊದಲಿಗೆ ಇದು ಬಿಸಿಲಿನಲ್ಲಿ ದೀರ್ಘಕಾಲ ಕೆಲಸ ಮಾಡಿದ ಆಯಾಸವೆಂದುಕೊಂಡ. ಆದರೆ ದಿನದಿಂದ ದಿನಕ್ಕೆ ಎಲ್ಲವೂ ಸ್ವಲ್ಪ ಹೆಚ್ಚು ಮಸುಕಾಗತೊಡಗಿತು. ಮುಖಗಳು ಅಸ್ಪಷ್ಟವಾದವು, ಪತ್ರಿಕೆಗಳ ಅಕ್ಷರಗಳು ಕುಣಿಯಲು ಶುರುವಾದವು. ಆದರೂ ರಾಮು ಇದನ್ನು ಗಂಭೀರವಾಗಿ ಪರಿಗಣಿಸದೆ ತನ್ನ ಕೆಲಸವನ್ನು ಮುಂದುವರೆಸಿದ. ಒಂದು ದಿನ ಮಸುಕುತನ ಅತಿಯಾದಾಗ ಅಂತಿಮವಾಗಿ ಹಳ್ಳಿಯ ಸಣ್ಣ ಆಸ್ಪತ್ರೆಗೆ ಭೇಟಿ ನೀಡಲು ನಿರ್ಧರಿಸಿದ. ವೈದ್ಯರು ಅವನ ಕಣ್ಣುಗಳನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ ಹೀಗೆ ಹೇಳಿದರು: ರಾಮು, ನಿಮ್ಮ ಕಣ್ಣುಗಳಲ್ಲಿ ಪೊರೆ ಕ್ಯಾಟರಾಕ್ಟ್ ಬೆಳೆದಿದೆ. ನಿಮಗೆ ಶೀಘ್ರದಲ್ಲೇ ಶಸ್ತ್ರಚಿಕಿತ್ಸೆ ಬೇಕು. ನೀವು ಹೆಚ್ಚು ಸಮಯ ಕಾಯುತ್ತಿದ್ದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಪ್ರಮುಖ ತೊಡಕುಗಳಿಗೆ ಸಹ ಕಾರಣವಾಗಬಹುದು. ರಾಮು ತಲೆಯಾಡಿಸಿ ವೈದ್ಯರಿಗೆ ಧನ್ಯವಾದ ಹೇಳಿ ಮನೆಗೆ ಹಿಂದಿರುಗಿದ. ಆದರೆ ಅವನ ಹೃದಯದಲ್ಲಿ ಚಿಂತೆಯಿತ್ತು. ಶಸ್ತ್ರಚಿಕಿತ್ಸೆಯೇ? ಅಂದರೆ ಹಣ ಬೇಕು, ಹೊಲದಿಂದ ದೂರವಿರಬೇಕು, ಬಹುಶಃ ಸಾಲವೂ ಆಗಬಹುದು. ಆದ್ದರಿಂದ ಅವನು ವೈದ್ಯರ ಸಲಹೆಯನ್ನು ನಿರ್ಲಕ್ಷಿಸಿದ. ದಿನದಿಂದ ದಿನಕ್ಕೆ ಅವನು ಹೊಲಗಳಲ್ಲಿ ಕೆಲಸ ಮಾಡುವುದನ್ನು ಮುಂದುವರೆಸಿದ. ಆದರೆ ದೃಷ್ಟಿ ಹದಗೆಡುತ್ತಲೇ ಹೋಯಿತು. ಯಾವಾಗಲಾದರೂ ಒಂದು ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಬಹುದೇ ಎಂದು ಅವನು ಆಶಿಸುತ್ತಲೇ ಇದ್ದ, ಕಾಯುತ್ತಲೇ ಇದ್ದ. ತಿಂಗಳುಗಳು ಕಳೆದವು. ಒಂದು ಬೆಳಗ್ಗೆ ಅವನು ಎಚ್ಚರವಾದಾಗ ಅವನಿಗೆ ಏನೂ ಕಾಣಿಸಲಿಲ್ಲ. ಅವನ ಲೋಕ ಸಂಪೂರ್ಣವಾಗಿ ಕತ್ತಲಾಗಿತ್ತು. ಗಾಬರಿಯಾದ ರಾಮು ಮತ್ತೆ ಆಸ್ಪತ್ರೆಗೂ ಓಡಿದ. ವೈದ್ಯರು ಅವನ ಕಣ್ಣುಗಳನ್ನು ಕಳವಳದಿಂದ ನೋಡಿ ಹೇಳಿದರು: ರಾಮು, ನಿಮ್ಮ ಕಣ್ಣಿನ ಪೊರೆ ಮಾಗಿದ ಮಚೋಡ್ ಸ್ಥಿತಿಗೆ ತಲುಪಿದೆ. ಈಗ ಇದು ಅಪಾಯಕಾರಿ. ಶಸ್ತ್ರಚಿಕಿತ್ಸೆ ಹೆಚ್ಚು ಸಂಕೀರ್ಣವಾಗಿದೆ, ಹೆಚ್ಚು ದುಬಾರಿ. ಇನ್ನು ಕಾಯಬೇಡಿ. ನಗರಕ್ಕೆ ಹೋಗಿ ತಕ್ಷಣ ಚಿಕಿತ್ಸೆ ಮಾಡಿಸಿಕೊಳ್ಳಿ. ರಾಮು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ, ನೋವಿನಿಂದ ಮಾತ್ರವಲ್ಲ, ಪಶ್ಚಾತ್ತಾಪದಿಂದಲೂ. ಅವನು ಸುಧಾರಿತ ಕಣ್ಣಿನ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ. ಆದರೆ ಆ ಸಮಯದಲ್ಲಿ ಅದು ಅಗತ್ಯವಿದ್ದಷ್ಟಕ್ಕಿಂತ 10 ಪಟ್ಟು ಹೆಚ್ಚು ದುಬಾರಿಯಾದಿತು. ಪೊರೆ ಮಾಗಿ ಸೋರಿಕೆಯಾಗುತ್ತಿದ್ದಿತು. ನೋವು ಅನಿಯಂತ್ರಣೀಯವಾಗಿತ್ತು. 10 ಪಟ್ಟು ಹೆಚ್ಚು ಹಣ ಖರ್ಚಾಗಿದ್ದರೂ ಈಗ ರಾಮುಗೆ ಕೇವಲ 10ನೇ ಭಾಗದ ದೃಷ್ಟಿ ಮಾತ್ರ ಉಳಿದಿತ್ತು. ಅವನು ಮನೆಯಲ್ಲಿ ಓಡಾಡಬಹುದು ಅಷ್ಟೇ, ಆದರೆ ದಿನನಿತ್ಯದ ಕೆಲಸಗಳೆಲ್ಲ ಅವನಿಗೆ ಸವಾಲು ಆಗಿಬಿಟ್ಟಿತ್ತು. ಈ ಕಥೆಯ ನೀತಿ: ಕಾಲಕ್ಕೆ ತಕ್ಕಂತೆ ಹೆಜ್ಜೆ ಇಡುವುದು 9 ಅಪಾಯಗಳನ್ನು ತಪ್ಪಿಸುತ್ತದೆ. ನಿಮ್ಮ ದೇಹ ನೀಡುವ ಎಚ್ಚರಿಕೆಯ ಸಂಕೇತಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಕಣ್ಣಿನ ಪೊರೆ ಅದು ಗುಣಪಡಿಸಬಹುದಾದ ಕಾಯಿಲೆ. ಆದರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದರೆ ಮಾತ್ರ. ಮುಂಚಿತ ಚಿಕಿತ್ಸೆ ನಿಮ್ಮ ದೃಷ್ಟಿಯನ್ನು ಉಳಿಸಬಹುದು. ಹೆಚ್ಚು ಕಾಲ ಕಾಯುವುದು ಒಂದು ಸರಳ ಸಮಸ್ಯೆಯನ್ನು ಜೀವನಪರ್ಯಂತದ ವಿಷಾದವನ್ನಾಗಿ ಮಾಡಬಹುದು. ನಿಮ್ಮ ಕಣ್ಣುಗಳ ಆರೈಕೆ ಮಾಡಿ, ಏಕೆಂದರೆ ದೃಷ್ಟಿ ಒಂದು ಅಮೂಲ್ಯ ಉಡುಗೊರೆ. ಅದು ಒಮ್ಮೆ ಕಳೆದು ಹೋದರೆ ಮತ್ತೆ ಪಡೆಯುವುದು ಕಷ್ಟ. ವೈದ್ಯರು ಶಸ್ತ್ರಚಿಕಿತ್ಸೆಗೆ ಸಲಹೆ ನೀಡಿದರೆ ದಯವಿಟ್ಟು ತಕ್ಷಣವೇ ಮಾಡಿಸಿಕೊಳ್ಳಿ. ನೆನಪಿಟ್ಟುಕೊಳ್ಳಿ, ಕಾಲಕ್ಕೆ ಸರಿಯಾದ ಒಂದು ಹೊಲಿಗೆ 9 ಹೊಲಿಗೆಗಳನ್ನು ಉಳಿಸುತ್ತದೆ. ವಿಜಯ ನೇತ್ರಾಲಯ ಕಣ್ಣಿನ ಆಸ್ಪತ್ರೆ ವತಿಯಿಂದ ಸಾರ್ವಜನಿಕ ಹಿತಾಸಕ್ತಿಗಾಗಿ ನೀಡಲಾಗಿದೆ.